ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಎಲ್ಲ ನನ್ನ ಆತ್ಮೀಯ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಮುಖಾಂತರ ಅರ್ಜಿ ಸಲ್ಲಿಸಿ ಪ್ರತಿ ತಿಂಗಳು 3,000 ರೂಪಾಯಿ ನಿಶ್ಚಿತ ಪಿಂಚಣಿಯನ್ನು ಹೇಗೆ ಥರ ಪಡ್ಕೋಬೇಕು ಅನ್ನೋದ್ರ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂವರೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ವೆಬ್ಸೈಟ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಇದ್ರ ಮುಖಾಂತರ ನೀವು ಅರ್ಜಿ ಸಲ್ಲಿಸಿ ಆನ್ಲೈನ್ ಮುಖಾಂತರ ಪ್ರತಿ ತಿಂಗಳು 3,000 ರೂಪಾಯಿನ ಪಡ್ಕೋಬಹುದು. ಶ್ರಮಯೋಗಿ ಮಾನ್ಧನ್ ಯೋಜನೆ ಪ್ರಧಾನಮಂತ್ರಿಯದು. ಹಾಗಾದರೆ ಈ ಯೋಜನೆ ಅಂದ್ರೇನು ಮತ್ತು ಯೋಜನೆಯ ಲಾಭಗಳೇನು ಮತ್ತು ಎಲಿಜಿಬಿಲಿಟಿ ಕಂಡೀಷನ್ಸ್ ಏನಂತೆ ಒಂದೊಂದು ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಏನು ಕರಿತೀವಲ್ಲ, ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ನಾವು ದೇಶದ ಅಸಂಘಟಿತ ವಲಯದ ಕಾರ್ಮಿಕರ ಪಿಂಚಣಿ ಯೋಜನೆ ಅಂತ ಕೂಡ ಕರಿತೀವಿ. ಭಾರತ ದೇಶದ ಅರ್ಧಷ್ಟು ಆದಾಯ ಅಸಂಘಟಿತ ವಲಯದ 42 ಕೋಟಿ ಕಾರ್ಮಿಕರಿಂದ ಉತ್ಪಾದನೆ ಆಗ್ತಾ ಇದೆ. ಸೊ ಅದರಲ್ಲಿ ಯಾರು ಬರ್ತಾರೆ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಇರ್ಬೋದು, ರಿಕ್ಷಾ ಎಳೆಯವರು ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಕಸ ಹೆಕ್ಕುವವರು ಇರ್ಬೋದು, ಬೀಡಿ ಕಾರ್ಮಿಕರು, ಹ್ಯಾಂಡ್ಲೂಮ್ ಕಾರ್ಮಿಕರು, ಚರ್ಮೋದ್ಯಮ, ಚಿಂದ್ಯಾಯವರು, ಇತರೆ ವಿವಿಧ ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಸಂಘಟಿತ ಕಾರ್ಮಿಕರು ವಯೋವೃದ್ಧ ವೇಳೆಯಲ್ಲಿ ರಕ್ಷಣೆ ಕಲ್ಪಿಸಲಿಕ್ಕೆ ಪಿಂಚಣಿ ಸೌಲಭ್ಯವನ್ನು ವಿಸ್ತರಿಸಿ ಭಾರತ ಸರ್ಕಾರ ಏನು ಮಾಡಿದ್ರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆ ಸೇರಲಿಕ್ಕೆ ಅರ್ಹತೆಗಳು ಏನಪ್ಪ ಅಂದರೆ 18ರಿಂದ 40 ವರ್ಷದ ಒಳಗಿರಬೇಕು ಒಂದನೇದ್ದು. ಅವ್ರದ್ದು ವಯಸ್ಸು 45 ಒಳಗೆ ಇರಬೇಕು. ಮತ್ತು ಅವ್ರ ಮಾಸಿಕ ಆದಾಯ 15,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಆದಾಯ ತೆರಿಗೆಯನ್ನು ಪಾವತಿಸಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬಾರ್ದು. ಮತ್ತು ಸಂಘಟಿತ ವಲಯದ ಕಾರ್ಮಿಕರಾಗಿ ESI, PF, NPS ಯೋಜನೆ ಒಳಪಟ್ಟಿರಬಾರ್ದು. ಮತ್ತು ಈ ಯೋಜನೆ ನೋಂದಣಿ ವಿಧಾನಗಳು ಏನಪ್ಪ ಅಂದರೆ ಅರ್ಹ ಫಲಾನುಭವಿಗಳು ಹತ್ತಿರ ಸಾಮಾನ್ಯ ಸೇವಾ ಕೇಂದ್ರದ ಮುಖಾಂತರ ನೋಂದಾಯಿಸಬಹುದು. ಬೇಡಪ್ಪ ಅಂದರೆ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಇಲ್ಲ LIC ಶಾಖೆಗಳು, ಸರ್ಕಾರದ ಕಾರ್ಮಿಕ ಇಲಾಖೆ ಅಥವಾ ವೆಬ್ಸೈಟ್ ಮುಖಾಂತರ ಕೂಡ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಮತ್ತು IFSC ಕೋಡ್ಗಳು ವಿವರಗಳೊಂದಿಗೆ ಏನಪ್ಪ ಅಂದರೆ ಮೊಬೈಲ್ನೊಂದಿಗೆ ಕೂಡ ನೀವು OTP ಬರುತ್ತೆ, ಅದರ ಮುಖಾಂತರ ಅರ್ಜಿ ಸಲ್ಲಿಸಿ ಪ್ರತಿ ತಿಂಗಳು ಯೋಜನೆ ಪಡ್ಕೋಬಹುದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯೋಜನೆ ಸೌಲಭ್ಯಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಕೇಂದ್ರ ಸರ್ಕಾರವು ಚಂದಾದಾರ ಪಾವತಿಸುವ ಯೋಜನೆಗೆ ಸಮಾನಾಂತರ ವಂತಿಕೆಯನ್ನು ಪಾವತಿಸಿದೆ. ಅಂದರೆ ನೀವು ಎಷ್ಟು ಪೇ ಮಾಡ್ತಿರಲ್ಲ ಅಷ್ಟು ಸೇಮ್ ಅಮೌಂಟ್ನ ಏನು ಮಾಡುತ್ತೆ ಅಂದರೆ ಕೇಂದ್ರ ಸರ್ಕಾರ ಕೂಡ ನಿಮ್ಮ ಅಕೌಂಟ್ಗೆ ಜಮೆ ಮಾಡುತ್ತೆ ಪ್ರತಿ ತಿಂಗಳು. 60 ವರ್ಷ ಪೂರ್ಣಗೊಂಡ ನಂತರ ಏನು ಮಾಡುತ್ತೆ ಅಂದರೆ ನಿಮಗೆ ನಿಶ್ಚಿತವಾಗಿ 3,000 ರೂಪಾಯಿ ಮಾಸಿಕ ಪಿಂಚಣಿ ಪಡಲಿಕ್ಕೆ ನೀವು ಎಲಿಜಿಬಿಲಿಟಿ ಇರ್ತೀರ. ಪಿಂಚಣಿ ಆರಂಭಗೊಂಡ ನಂತರ ಚಂದಾದಾರ ಮೃತಪಟ್ಟಲ್ಲಿ ಅವರ ಪತ್ನಿ ಅಥವಾ ಪತಿ ಪಿಂಚಣಿಗೆ 50% ಪಿಂಚಣಿ ಪಡಲಿಕ್ಕೆ ಅರ್ಹರಿರ್ತಾರೆ. ಅಂದರೆ ಕುಟುಂಬ ಪಿಂಚಣಿ ಕೂಡ ಕೊಡ್ತಾರೆ. ಇದರಲ್ಲಿ ಫಲಾನುಭವಿ ನಿರಂತರವಾಗಿ ವಂತಿಕೆಯನ್ನು ಪಾವತಿಸಿದ್ದು ಅವರು 60 ವರ್ಷದ ಬಳಿಕ ಮೃತಪಟ್ಟಲ್ಲಿ ಅವರ ಸಂಗಾತಿಯು ತದನಂತರ ಯೋಜನೆಗೆ ಸೇರಬಹುದಾಗಿತ್ತು. ಅದನ್ನ ಏನ್ಬೋದು ವರ್ಸ್ಕೋಬಹುದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಚಂದಾದಾರ ಯೋಜನೆಯಿಂದ 60 ವರ್ಷ ಪೂರ್ವದಲ್ಲೇ ನಿರ್ಗಮಿಸಿದಲ್ಲಿ ಅವರು ಪಾವತಿಸಿರುವ ವಂತಿಗೆಯನ್ನು ಮಾತ್ರ ಬಡ್ಡಿಯೊಂದಿಗೆ ಹಿಂಪಡಿಲಿಕ್ಕೆ ಅರ್ಹರಿರ್ತಾರೆ ಫ್ರೆಂಡ್ಸ್. ಅಂದರೆ ನೀವು ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಇದ್ರ ಮುಖಾಂತರ ನನಗೆ ಬೇಡ ಅನಿಸ್ತು, ನನಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ವಂತಿಗೆಯನ್ನು ಕಟ್ಟಲಾರ್ದ್ರೆ ನೀವು ಎಷ್ಟು ಕಟ್ಟಿರ್ತೀರ ಅದ್ರ ಮುಖಾಂತರ ಏನಪ್ಪ ಅಂದರೆ ಎಕ್ಸಿಟ್ ಕೂಡ ಆಗ್ಬೋದು. ಮಧ್ಯದಲ್ಲಿ ನೀವು ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. 1 ವರ್ಷ, 6 ತಿಂಗಳು, 3 ತಿಂಗಳು ಯಾವಾಗಾದರೂ ಕಟ್ಟಿದ ಮೇಲೆ ಎಕ್ಸಿಟ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಯಾವ ಯೋಜನೆ 18ರಿಂದ 40 ವರ್ಷದ ಒಳಗಡೆ ಮಾತ್ರ ಇರಬೇಕಾಗುತ್ತೆ. 18 ವರ್ಷ ಇತ್ತಂದರೆ ಅವ್ರ ವಂತಿಗೆ ನೋಡಿ ವಯೋನಿವೃತ್ತಿ ವಯಸ್ಸು 60 ಮತ್ತು ಸದಸ್ಯರ ಮಾಸಿಕ ವಂತಿಗೆ ರೂಪಾಯಿಗಳು 55 ರೂಪಾಯಿ ಕಟ್ಟಬೇಕಾಗುತ್ತೆ. ನೀವು ಪ್ರತಿ ತಿಂಗಳು 55 ರೂಪಾಯಿ, ಕೇಂದ್ರ ಸರ್ಕಾರ 55 ಕಟ್ಟಿ ಒಟ್ಟು ಮಾಸಿಕ ವಂತಿಗೆ 110 ರೂಪಾಯಿ ಬರುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ಅದೇ ಏಜ್ ಸಪೋಸ್ 22 ಇತ್ತು ಅಂದರೆ ನೀವು 60 ರೂಪಾಯಿ ಕಟ್ಟಬೇಕಾಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು 68 ಟೋಟಲ್ 136 ರೂಪಾಯಿ ಬರುತ್ತೆ ನಿಮಗೆ. ಅದೇ ನಿಮಗೆ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ 40 ವಯಸ್ಸಿನವ್ರು ಇರ್ತಾರೆ, ಅವರು 60 ವಯಸ್ಸಿನ ಮಟ್ಟ ಅಂದರೆ 200 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ. ಕೇಂದ್ರ ಸರ್ಕಾರ ಕೂಡ 200 ರೂಪಾಯಿ ಹಾಕುತ್ತೆ. ಟೋಟಲ್ ನಿಮಗೆ 400 ರೂಪಾಯಿ ಜಮಾ ಇರುತ್ತೆ. ಆಮೇಲೆ ನೋಂದಣಿ ಮಾಡಲಿಕ್ಕೆ ಪ್ರಕ್ರಿಯೆಗಳು ಏನು ಅಂತ ಈ ಥರ ನಿಮ್ಮ ಏಜ್ ಪ್ರಕಾರ ಈ ಟೇಬಲ್ ಇದೆ. ಸೊ ಇದನ್ನು ನೋಡ್ಕೊಂಬಿಟ್ಟು ನೀವು ಎಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋದನ್ನ ವಂತಿಕೆನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತಿ ತಿಂಗಳು ಇದನ್ನು ನೀವು ಆನ್ಲೈನ್ ಮುಖಾಂತರ, ಬ್ಯಾಂಕಿನ ಮುಖಾಂತರ ಕೂಡ ಕಟ್ಬೋದು. ಸೊ ಹಾಗಾಗಿ ತುಂಬ ಲಾಭದಾಯಕ ಯೋಜನೆ. ನಿಮಗೆ 60 ವರ್ಷ ಮುಗಿದ ಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಖಾತೆಗೆ ಕೇಂದ್ರ ಸರ್ಕಾರದ ವತಿಯಿಂದ ಜಮೆ ಆಗ್ತಾ ಇರುತ್ತೆ ಪಿಂಚಣಿ ರೂಪದಲ್ಲಿ. ನೀವು ನೋಂದಣಿ ಮಾಡೋ ಪ್ರಕ್ರಿಯೆ ಬಂದ್ಬಿಟ್ಟು ಫಲಾನುಭವಿ ಅಗತ್ಯ ಮಾಹಿತಿ ಒಂದಿಗೆ ನೀವೇನಪ್ಪ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ನೆಟ್ ಸೆಂಟರ್ ಅಥವಾ ಸೈಬರ್ ಸೆಕ್ಯೂರಿಟಿಗೆ ಹೋಗಿ ಅರ್ಜಿ ಸಲ್ಲಿಸಬಹುದು. ಆಮೇಲೆ ಫಲಾನುಭವಿನ ನೋಂದಣಿ ಮಾಡ್ಕೋಬೇಕಾಗತ್ತೆ. ವಯಸ್ಸಿನ ಆಧಾರ ಮೇಲೆ ವಂತಿಕೆನ ಲೆಕ್ಕಾಚಾರ ಮಾಡಲಾಗುತ್ತೆ. ಪ್ರಥಮ ಕಂತನ್ನು ನಗದು ರೂಪನ ಅಥವಾ ವ್ಯಾಲೆಟ್ ಮುಖಾಂತರ ಪಾವತಿಸಿದ್ರೆ ಆನ್ಲೈನ್ ಮುಖಾಂತರ ಅಥವಾ ನಗದು ರೂಪದಲ್ಲಿ ಕಟ್ಟಬೇಕಾಗುತ್ತೆ ಫಸ್ಟ್ ಕಂತನ್ನು. ಅದರ ಜೊತೆಗೆ ಹಣ ಪಾವತಿ ಯಶಸ್ವಿಯಾದ ನಂತರ ಆನ್ಲೈನಲ್ಲಿ ಶ್ರಮಯೋಗಿ ಪೆನ್ಷನ್ ಸಂಖ್ಯೆಯನ್ನು ನೀಡಲಾಗುತ್ತೆ. ಅಂದರೆ ನಿಮಗೊಂದು ಪೆನ್ಷನ್ ನಂಬರ್ ಕೂಡ ಜನರೇಟ್ ಆಗುತ್ತೆ. ನೀವು ಯಾವಾಗ ಅಮೌಂಟ್ ಕಟ್ತೀರ, ಫಸ್ಟ್ ವಂತಿಗೆನ ಯಾವಾಗ ಕಟ್ತೀರ ಅವಾಗಿಂದ, ಅದಾದಮೇಲೆ ನಂತರ ನೀವೇನಪ್ಪ ಅಂದರೆ ಡೆಬಿಟ್ ಮ್ಯಾಂಡೇಟ್ನ ಫಲಾನುಭವಿ ಸಹಿಯಾಗಿ ಜನರೇಟ್ ಮಾಡಲಾಗುತ್ತೆ. ಅದ್ರ ಮುಖಾಂತರ ನೀವು ಬ್ಯಾಂಕ್ ಅಕೌಂಟ್ ಮುಖಾಂತರ ಪ್ರತಿ ತಿಂಗಳು ಯಾವ ಡೇಟಿಗೆ ಕೊಡ್ತೀರ ಆ ಡೇಟಿಗೆ ಆಟೋಮೆಟಿಕ್ ಕಟ್ ಆಗ್ತಾ ಇರುತ್ತೆ. ನೀವು ಮಿನಿಮಮ್ ಅಮೌಂಟ್ನ ಅದರಲ್ಲಿ ಇಡಬೇಕಾಗತ್ತೆ ಫ್ರೆಂಡ್ಸ್. ಆಮೇಲೆ ಬ್ಯಾಂಕಿನ ದೃಢೀಕರಣ ಬಂದ ನಂತರ SMS ಮೂಲಕ ಫಲಾನುಭವಿಗೆ ಮಾಹಿತಿನ ಕೊಡ್ತಾರೆ. ಅದನ್ನು CSC ಸಿಬ್ಬಂದಿಗಳು ಶ್ರಮಯೋಗಿ ಕಾರ್ಡ್ನ ಪ್ರಿಂಟ್ ತಗೊಂಡು ಫಲಾನುಭವಿಗಳು ಕೂಡ ನೀಡ್ತಾರೆ. ಸೊ ಇದು
ನೋಂದಣಿ ಮಾಡೋ ಪ್ರಕ್ರಿಯೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಆನ್ಲೈನಲ್ಲಿ ಯಾವ ಥರ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವೆಬ್ಸೈಟ್ ಲಿಂಕ್ ಇದೆಲ್ಲ ಇದನ್ನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿ ಡೈರೆಕ್ಟ್ ನಿಮ್ಗೆ ಅಂದರೆ ಜರುವುದು. ಆಮೇಲೆ ಒಂದು ವೇಳೆ ನಿಮ್ಗೆ ಏನಾದ್ರು ತೊಂದರೆಗಳಿದ್ದು ಅಂದರೆ ಇಲ್ಲಿ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, 1800267688 ಅಂತ ಏನಿದೆಲ್ಲ, ಇದ್ರ ಮುಖಾಂತರ ಏನಪ್ಪ ಅಂದರೆ ನೀವು ಹೆಚ್ಚಿನ ಮಾಹಿತಿನ ಕೂಡ ಪಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಸೆಲ್ಫ್ ಎನ್ರೋಲ್ಮೆಂಟ್ ಮತ್ತು CSC ಅಂತ ಎರಡು ಇರ್ತವೆ. ಸೊ ನೀವು CSC ಸೆಂಟ್ರಿಗೆ ಹೋದರೆ CSC ಸೆಂಟರ್ ಮುಖಾಂತರ ಅರ್ಜಿ ಸಲ್ಲಿಸೋದು ಬೇಡಪ್ಪ ಅಂದರೆ ನೀವು ಮೊಬೈಲ್ನಲ್ಲಿ ಮುಖಾಂತರ ಮಾಡ್ತಿದ್ರೆ ಸೊ ಮೊಬೈಲ್ OTP ಮುಖಾಂತರ ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಆದಮೇಲೆ ನಿಮ್ದು ಹೆಸರನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಇಮೇಲ್ ID ನ ಎಂಟ್ರಿ ಮಾಡಿ. ನಂತರ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ. ಸೊ ಅದಾದಮೇಲೆ ಜನರೇಟ್ OTP ಅಂತ ಕೊಡಿ. ಸೊ ನಿಮ್ಗೇನಪ್ಪ ಅಂದರೆ ಜನರೇಟ್ OTP ಕೊಟ್ಟಾಗ ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಈಗ OTPನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ಈಗ ಬಂದಿದೆ ನಮ್ಮ ಮೊಬೈಲ್ ನಂಬರ್ಗೆ. ಫ್ರೆಂಡ್ಸ್, ಅದಾದಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಅಂದ ತಕ್ಷಣ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಡ್ಯಾಶ್ಬೋರ್ಡ್ ಓಪನ್ ಆಯ್ತು ಈಗ. ಸೊ ಈ ಡ್ಯಾಶ್ಬೋರ್ಡ್ ಮುಖಾಂತರ ನೀವೇನೋ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೋಡಿ ಎನ್ರೋಲ್ಮೆಂಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಎನ್ರೋಲ್ಮೆಂಟ್ ಇದ್ದಾಗ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಸೊ ಇದ್ರ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲಿದೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ನೀವು ಯಾವ ಅರ್ಜಿ ಸಲ್ಲಿಸಿದರೆ ಏನು ಅನ್ನೋದು ಕೂಡ ಇಲ್ಲಿ ಬರುತ್ತೆ. ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಸಬ್ಸ್ಕ್ರೈಬರ್ ಎನ್ರೋಲ್ಮೆಂಟ್ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಇರುತ್ತೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಫಸ್ಟ್ಗೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಒಂದು ಡಮ್ಮಿ ನಂಬರ್ನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಅದಾದಮೇಲೆ ಸಬ್ಸ್ಕ್ರೈಬರ್ ನೇಮ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಇಮೇಲ್ ID ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲ್ ಫಿಮೇಲ್ ಅನ್ನೋದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು ಅನ್ನೋದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಪಿನ್ ಕೋಡ್ನ ಎಂಟ್ರಿ ಮಾಡಿ. ಆಮೇಲೆ ನೀವು ಬಿಲಾಂಗ್ ಟು ನಾರ್ತ್ ಈಸ್ಟರ್ನ್ ರೀಸನ್ಗೆ ಇದ್ದೀರಾ, ಎಸ್ ಇದ್ರೆ ಎಸ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮಾಡ್ಕೊಳ್ಳಿ. ನಾರ್ತ್ ಈಸ್ಟರ್ನ್ ರೀಸನ್ಗೆ ಇದ್ದೀರಾ ಅಂದರೆ ಮಾತ್ರ ಎಸ್ ಮಾಡಿ, ಇಲ್ಲಾಂದ್ರೆ ಇಲ್ಲ ಅಂತ ಅನ್ಕೊಳ್ಳಿ. ಅದಾದಮೇಲೆ ಕ್ಯಾಟಗರಿ ಯಾವ್ದು ಬರ್ತದೆ, SC ST ಜನರಲ್ OBC ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆಕ್ಯುಪೇಷನ್ ಏನು ಮಾಡ್ತಾ ಇದ್ದೀರಾ, ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಕೇಬಲ್ TV, ಕಾರ್ಪೆಂಟ್ರು, ಕ್ಯಾಟ್ರಿಂಗು, ಸಿನಿ ಸರ್ವಿಸು, ಫ್ಲೋರ್, ಆಮೇಲೆ ಏನು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ, ನೀವು ಬೀದಿ ವ್ಯಾಪಾರಿಗಳಾಗಿದ್ದರೂ ಕೂಡ, ಅಥವಾ ಯಾವುದೇ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ರು ಕೂಡ ಅವರು ಸ್ವೀಪಿಂಗ್ ಮಾಡ್ಬೋದು, ಸ್ಟೋನ್ ಕ್ರಷಿಂಗ್ ಇರ್ಬೋದು, ಕಲ್ಲು ಹೊಡೆಯೋದು, ವೆಲ್ಡಿಂಗ್ ಮಾಡ್ಬೋದು, ಗ್ರೈಂಡಿಂಗ್ ಮಾಡ್ಬೋದು, ಯಾವುದೇ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ರು ಅವರು ಇಲ್ಲಿ ಪರ್ಟಿಕ್ಯುಲರ್ ಇದ್ದಾವೆ. ಸೊ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮಗೆ ಇಲ್ಲಿ ನೋಡಿ ಬೆನಿಫಿಷರಿ NPS EPF ಇದ್ದೀರಾ ಅಂತ ಇದ್ದರೆ ಟಿಕ್ ಎಸ್ ಇದ್ರೆ ಮಾಡ್ಕೊಳ್ಳಿ, ಇಲ್ಲ ನೋ ಅಂತ ಮಾಡ್ಕೊಳ್ಳಿ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಎಸ್ ಇದ್ರೆ ಎಸ್ ಮಾಡಿ, ನೋ ಮಾಡಿ. ಆಮೇಲೆ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಅಥೆಂಟಿಕೇಟ್ ಮೈ ಸೆಲ್ಫ್ ಆಧಾರ್ ಬೇಸ್ಡ್ ಅಥೆಂಟಿಕೇಶನ್ ಸಿಸ್ಟಮ್, ಪ್ರೊವೈಡ್ ಮೈ ಕನ್ಸೆಂಟ್ ಟು ಯೂಸ್ ದ ಇನ್ಫಾರ್ಮೇಷನ್ ಆಧಾರ್ ನಂಬರ್ ಅಂತ ಕೊಟ್ಬಿಟ್ಟು ಇಲ್ಲಿ ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ. ಟಿಕ್ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಮಾಡಿದ್ರೆ ಫ್ರೆಂಡ್ಸ್ ನಿಮ್ಗೆ ಏನು ಬರ್ತಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದಮೇಲೆ ನಿಮಗೆ ಎಷ್ಟು ಅಮೌಂಟಿನ ಚಲನ್ ಜನರೇಟ್ ಆಗುತ್ತೆ ಅನ್ನೋದನ್ನ ಕೊಡುತ್ತೆ. ಅಂದರೆ ನಿಮ್ಮ ಏಜ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನಿಮ್ಮ ಏಜ್ ಈಗ ಸಪೋಸ್ 34 ಇತ್ತಪ್ಪ ಅಂದರೆ 140 ರೂಪಾಯಿ ಚಲನ್ ಜನರೇಟ್ ಆಗುತ್ತೆ. ಆ ಚಲನ್ ಜನರೇಟ್ ಆದಮೇಲೆ ನೀವು ಫಸ್ಟ್ ಟೈಮ್ ಏನಿತ್ತಪ್ಪ ಅಂದರೆ ಪ್ರಥಮ ಕಂತನ ನೀವು ಆನ್ಲೈನ್ ಮುಖಾಂತರ ಕಟ್ಟಬೇಕಾಗುತ್ತೆ. ಅದನ್ನು ಕಟ್ಟಿದ ನಂತರ ನಿಮ್ಗೆ ಏನು ಬರ್ತಂದರೆ ಸೊ ಶ್ರಮಯೋಗಿ ಪೆನ್ಷನ್ ಕಾರ್ಡ್ ಜನರೇಟ್ ಆಗುತ್ತೆ. ಜನರೇಟ್ ಆದಮೇಲೆ ಅದನ್ನು ತೊಗೊಂಡ್ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿರುತ್ತಲ್ಲ ಅದರ ಮುಖಾಂತರ ಏನಂದರೆ ಸಹಿಗಾಗಿ ಜನರೇಟ್ ಮಾಡಿಕೊಂಡು ಅಲ್ಲಿ ಫಲಾನುಭವಿಗೆ ಪ್ರಿಂಟ್ಔಟ್ ಕೂಡ ಕೊಡಬೇಕಾಗುತ್ತೆ. ಒಂದ್ಸರಿ ನೀವು ಕೊಟ್ಟರೆ ನೆಕ್ಸ್ಟ್ ನಿಮ್ಗೆ ಆಟೋಮೆಟಿಕ್ಲಿ ಪ್ರತಿ ತಿಂಗಳು ನಿಮಗೆ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಅಕೌಂಟ್ ಕೂಡ ಬರುತ್ತೆ. ಅದ್ರ ಜೊತೆ ನಿಮ್ಗೆ ID ಕಾರ್ಡ್ ಕೂಡ ಬರುತ್ತೆ. ಅದನ್ನು ಒಂದು ಪ್ರಿಂಟ್ಔಟ್ ತೊಗೊಂಡು ನೀವು ಆಟೋಮೆಟಿಕ್ಲಿ ಪ್ರಿಂಟ್ ಕಾರ್ಡ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಿಂಟ್ ಕಾರ್ಡು. ಆಮೇಲೆ ಅಪ್ಡೇಟ್ ಪ್ರೊಫೈಲ್ ಇದೆ, ಅಕೌಂಟ್ ಸ್ಟೇಟ್ಮೆಂಟ್, ಇಲ್ಲಿ ರೀಪ್ರಿಂಟ್ ಕಾರ್ಡ್ ಅಂತ ಇದೆ. ಅಲ್ಲಿ ಕಾರ್ಡ್ನ ನೀವು ಪ್ರಿಂಟ್ ಮಾಡಿಕೊಂಡು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಮುಖಾಂತರ ಏನಂದರೆ ಆ ಕಾರ್ಡ್ನ ಇಟ್ಕೊಂಡು 10 ವರ್ಷ ಮುಗಿದ ಮೇಲೆ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಏನಂದರೆ 3,000 ರೂಪಾಯಿ ಅಮೌಂಟ್ ಜಮಾ ಆಗ್ತಾ ಹೋಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಬಂದರೆ ನೋಡಿ ಫ್ರೆಂಡ್ಸ್ 1800267688ಗೆ ಕಾಲ್ ಮಾಡ್ಕೊಂಡು ನೀವು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು. ಸೊ ಅದ್ರ ಜೊತೆಗೆ ಹತ್ತಿರ CSC ಸೆಂಟ್ರಿಗೆ ಹೋಗಿ ಕೂಡ ನೀವು ಅಪ್ಲಿಕೇಶನ್ ಹಾಕೋಬಹುದು. ಹೋಗೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ನಂಬರು, ಆಮೇಲೆ ನಿಮ್ಮದು ಏನು ಕೆಲಸ ಮಾಡ್ತಾ ಇದ್ರೆ ಅದರೆಲ್ಲ ಮಾಹಿತಿನ ತೊಗೊಂಡು ಹೋದ್ರೆ ಅಂದರೆ ಆಟೋಮೆಟಿಕ್ ಆಗಿ ನಿಮಗೆ ಅರ್ಜಿನ ಸ್ವೀಕರಿಸ್ತಾರೆ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಸೊ ಇದು ಏನಪ್ಪ ಅಂದರೆ ಯಾವ ಥರ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅಪ್ಲಿಕೇಶನ್ ಹಾಕೊಂಡು ಯೂಸ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.